ವರ್ತೂರು ಸಂತೋಷು ಅವನಿಂತ ಅಂದರೆ ಫಸ್ಟು ನನಗೇನು ಹಳೆ ಫ್ರೆಂಡ್ ಏನಲ್ಲ ಅವನು. ಎರಡೂ ಸೋಗ್ಬಾರ್ದು ಅಂತ ಇಷ್ಟು ದೂರ ಬಂದಿದ್ದೀನಿ. ಎಲ್ಗೂ ಅಕ್ಕಳಿಸ್ಕೊಂಬಿಟ್ರ ಬೇವರ್ಸಿ ನನ್ನ ಮಕ್ಕಳ. 1.5 ವರ್ಷ ಆಯ್ತಾ ರೇಸ್ ಮಾಡಿ. 2 ವರ್ಷ 3 ವರ್ಷ ಆಗಿರ್ಬೇಕು ಅನ್ಕೊಂತೀನಿ. 22 2 ವರ್ಷ ಆಯಿತು. ನಾನು ನಂಬಲ್ಲ. ನಂಬಲೇಬೇಕು. ನಾನು ಡಮ್ಮಿ ಪೀಸ್ ಅನ್ನೋದು ಎಷ್ಟು ಸತ್ಯನೋ ಈ ಕಥೆನೂ ಅಷ್ಟೇ ಸತ್ಯ. ನಮ್ಮ ಯಜಮಾನ್ರ ಹತ್ರ 10 ಲಕ್ಷ ದುಡ್ಡು ಕೊಡಿಸ್ತೀನಿ. ಯಾರ ಹತ್ರ? ಬೇಡ, ನಮ್ಮ ಯಜಮಾನ್ರ ಹತ್ರ 10 ಲಕ್ಷ ದುಡ್ಡು ಕೊಡಿಸ್ತೀನಿ. ಅದು ಬಿಟ್ಟು ನಾನು ದುಡ್ಡು ಖರ್ಚು ಮಾಡ್ತೀನಿ. ಯಾವುದು ಮೆಂಟಲ್ ಕೇಸ್ಗಳು ಕೆಲಸ ಮಾಡು. ಒಂದು ವಿಡಿಯೋದಲ್ಲಿ ಹೇಳ್ತಾನೆ, ವೈರ್ಗೆ ಕರೆಂಟ್ ವೈರ್ಗೆ 50,000 ಕೊಡ್ತೀನಿ ಅಂತ ಹೇಳ್ತಾನೆ. 50,000 ಆಗಿ ನಿಜ, ದುಡ್ಡು ಕಟ್ಟಾಗಿ ನನ್ನ ಅಕೌಂಟಲ್ಲಿ. ಅದಕ್ಕೆ ಮೈಕ್ ಹಾಕೊಂಡು ಊರು ತುಂಬ ಕೂಗ್ಬಿಡು ಅಂಡ್ರ್ ಬೇವರ್ಸಿ. ಅಂಗಡಿಗೆ ಹೋಗಿ ನನ್ನ ಅಕೌಂಟ್ ದುಡ್ಡಲ್ಲಿ ನಾನು ಕೊಟ್ಟಿರೋ ದುಡ್ಡು. ಬ್ಯಾನರ್ಗೆ 60,000 ಕೊಡ್ತೀನಿ ಅಂತಾನೆ. ನಿಜ, ದುಡ್ಡು ಕೊಟ್ಟಿದ್ದು ನಾನು. ಯಾವಾಗ ಕೊಡ್ತೀಯ ಏನೋ, ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ, ತೊಳೆದು ಕಟ್ಕೊಂಡಿರೋ ಕಚ್ಚೆನು ಕಿತ್ಕೊಂಡ್ಬಿಡ್ತೀರ ಸುಮ್ಕಿದ್ರೆ. ನಾನು ಹೇಳ್ಕೊಬೇಕು, ಇವಾಗ ಹೈಲೈಟ್ ಆಗಬೇಕು ಅಂತ ಬಂದಿಲ್ಲ. ಅವ್ನು ಮಾಡ್ತಾ ಇರೋ ಅನಾಚಾರಗಳು ಅವ್ನಿಗೆ ಈಗ ಬಂದಿರೋ ಅಹಮನ ಇಳಿಸ್ಬೇಕು. ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಗೊಂದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು. ಈ ನನ್ನ ಮಕ್ಕಳು ಒಂದೊಂದಲ್ಲ. ಅವನು ರೈತ ಅಲ್ಲ ಅಂತ ಹೇಳೋಕ್ಕೋಸ್ಕರ ನಾನು ಇವಾಗ ಬಂದು ಹೇಳ್ತಾ ಇದ್ದೀನಿ. ಸರ್, ಅವ್ನು ರೈತಾನೇ ಅಲ್ಲ. ರೇಸ್ಗ ನಾನು ಮಾಡಿದೆ, ನನ್ನ ಮನೆ ದುಡ್ಡು ಹಾಕಿದೆ ಅಂತ 100 ಸತಿ ಹೇಳ್ತಾನೆ. 1 ರೂಪಾಯಿ ದುಡ್ಡು ಹಾಕಿಲ್ಲ. ಕಳ್ಳ ಇದ್ದಂಗಿದೆ ನೀನು. ಯಾರು ನೋಡಿದ್ರೆ ಮನೆ ಮಾಡ್ಬಿಟ್ಟ. ನಮ್ಗೆ ಇರೋರ್ಗು ನೆಮ್ಮದಿ ಕೊಡ್ದೆ ನೀನು. ನೋಡಿ ಹಂಗೋಯ್ತಾನೆ ಕಳ್ಳೋದಂಗೆ. ಸರ್, ಅದೆಲ್ಲ ಬೇಡ ಸರ್. ಅವ್ನು ರೈತ ಅಂತಾನಲ್ಲ ಸರ್. ಒಬ್ಬ ರೈತನ ಮೇಲೆ ಬಂಡಿ ಹತ್ತಿಸ್ಬಿಡ್ತದೆ ರೇಸಲ್ಲಿ. ರೈತ ಆ ರೈತನ ಮೇಲೆ ಬಂಡಿ ಹತ್ತಿಸ್ತದೆ. ಏನ್ ಹೇಳ್ಬೇಕು ಸರ್ ಅವನು? ಸತ್ರೆ ಸಾಯ್ಲಿ ಬಿಡೋಣ, ಅಡ್ಡ ಬಾ ಅಂತ ಯಾವನ್ ಹೇಳಿದ್ನ ಅವನಿಗೆ? ಸತ್ರೆ ಸಾಯ್ಲಿ ಬಿಡು. ಕಚಡ ಕತ್ರಿ ನಾಯಿ ನನ್ನ ಮಕ್ಳ. ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನೇ ಹೊಡ್ಕಪ್ಪಿಲ್ಲ. ಚಪ್ಪಲಿ ಊರು ಗ್ರಾಮಸ್ಥರು ಕೇಳ್ತಾವ್ರ, ನನ್ನ ರೇಸ್ ಮಾಡಿ ನೀವು ಜನಗಳನ್ನ ಸಾಯ್ಸಕ್ಕಂತ ಕೇಳ್ತಾವ್ರೆ. ಈ ಮಾತು ಒಂದು ಪದ ಸುಳ್ಳಾದ್ರೂ ಊರು ಅಡ್ರೆಸ್ ಕೊಡ್ತೀನಿ, ಪೇಷಂಟ್ ನ ವಿಚಾರಿಸಿ. ಸರ್ ನೀವಾದ್ರೂ ಗುರುತಿಸ್ರಲ್ಲ ಸರ್. ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಅವ್ರ ಊರು ಮೆಂಬರ್ಗಳು ಎಲ್ಲರೂ ಬಂದಿದ್ರು ಹಾಸ್ಪಿಟ್ಲ್ ಹತ್ರ. ಅವ್ರನ್ನ ಕೇಳಿ ಸರ್, ಬೇಕಾದ್ರೆ ನಾನೊಂದು ಪದ ಸುಳ್ಳಾದ್ರೂ ನೀವು ಹೇಳ್ದಂಗೆ ಆಗ್ತೀನಿ. ಈ ಕಾಗೆ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಣೆ. ಮಾತಾಡ್ಕೊಂಡು ಈಚೆ ಬಂದು ಅಲ್ಲಿ ಉಲ್ಟಾ ಇದ್ಯಾವ್ದು ಕರ್ಮಗಳು ಅದು ಇದು ಅನ್ಕೊಂಡು 50,000 ನಾನು ದುಡ್ಡು ಕೊಡ್ತೀನಿ. ಯಾರಿಗೆ? ಪೇಷಂಟ್ಗೆ. ಓಕೆ, ಅವ್ರ ಮನೆಯವ್ರನ್ನ ವಿಚಾರಿಸ್ಬೋದು. ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಹೋಯ್ತು, ಅದು ನಾನು ದುಡ್ಡು ಖರ್ಚು ಮಾಡಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ನು ಬರೀ ಖಾಲಿ ಫಲ, ಬರೀ ಬಿಲ್ಡಪ್ ತಗೊಂತವನೆ. ನೋಡಿದ್ರ ಸರ್ ಎಂತ ಕೇಡಿಗಳಿರ್ತಾರಂತ. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಸರ್, ಬರೀ ಪ್ರಚಾರ. ಅವನು ಯಾವ ಎತ್ತು ಸಣ್ಣ ವಯಸ್ಸಿಂದ ಸಾಕಿಲ್ಲ. ರೈತರ ಹತ್ರ ತಗೊಂಬರೋದು, 1-2 ಲಕ್ಷಕ್ಕೆ ತಂದರೆ ನಂದು 5 ಲಕ್ಷ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ ಅವನು. ನಾಯಿ ಬಂದ ಇರೋ ನಿನಗೆ ಕಲ್ಲಲ್ಲಿ ಹೊಡೆದೇ ಸಾಯ್ತಿರಲ್ಲ ಅಯ್ಯಪ್ಪ. ಹಳ್ಳಿ ಕಾರ್ ಒಡಿಯ ಅಂತ ನಾನು ಹೇಳೋಕ್ಕಾಗಲ್ಲ. ಅದ್ರ ಜನಾಂಗನೇ ಬೇರೆ ಇದ್ದಾರೆ. ಅವ್ನು ಹಳ್ಳಿ ಕಾರು ರೈತನೂ ಅಲ್ಲ, ಒಡೆಯನೂ ಅಲ್ಲ, ಮತ್ತೊಂದು ಮಗದೊಂದು ಅಲ್ಲ. ಅವನು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ, ನನಗೆ ನಂಬುಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಬರೀ ದುಡ್ಡು ಮಾಡೋಕ್ಕೆ ರೇಸ್ ಹೆಸರು ಹೇಳ್ಕೊಂಡು ರೈತರು ಅಂದ್ಕೊಂಡು ಅವನೊಂದು ನೇಮು ಫೇಮು ಗಿಡ್ಸ್ಕೊಳಕ್ಕೆ ಎಲ್ಲ ಡ್ರಾಮಾ ಮಾಡ್ತಾವನೆ. ಕಷ್ಟಪಟ್ಟು ಓದ್ಲಾದ್ರೆ ಓದ್ಲೂ ಇಲ್ಲ, ಬದುಕು ಮಾಡ್ಲಾದ್ರೆ ಬದುಕು ಮಾಡ್ಲಿಲ್ಲ. ನೀನ್ ಹುಟ್ಟಿರೋದೇ ದಂಡ. ಹೌದಾ? ಮೀಡಿಯಾದಲ್ಲೇ ಒಂದು ಮುಖ ಅವನಿಗೆ, ಮೀಡಿಯಾದಿಂದ ಆಚೆ ಬಂದರೆ ಒಂದು ಮುಖ ಇದೆ ಅವನಿಗೆ. ಆ ಮುಖ ನೋಡ್ಬೇಕಾದ್ರೆ ಅವನ ಸ್ನೇಹಿತರು ಸುತ್ತಮುತ್ತ ಇರೋರು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ನಾಟಕ ಬಂದ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.